ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಆಪರ್ಚುನಿಟಿ ಬಗ್ಗೆ ತಿಳಿಸ್ಕೊಡ್ತೀನಿ. ನಿಮಗೆ ಮಾತಾಡೋ ಸ್ಕಿಲ್ ಇದ್ದರೆ ಇದು ಒಂದು ಒಳ್ಳೆ ಆಪರ್ಚುನಿಟಿ ಅಂತಲೇ ಹೇಳ್ಬೋದು. ಇಲ್ಲಿ ಒಳ್ಳೆ ಸಂಬಳ ಸಿಗುತ್ತೆ, ಹಾಗೆ ನೀವು ಮನೆಯಲ್ಲೇ ಕುತ್ಕೊಂಡು ಮಾಡ್ಬೋದು. ಇದು ಬಂದು ಫಿಸಿಕ್ಸ್ ವಾಲಾ ಅವರು ಬಿಟ್ಟಿರೋ ವರ್ಕ್ ಫ್ರಮ್ ಆಪರ್ಚುನಿಟಿ. ತುಂಬ ಜನಕ್ಕೆ ಫಿಸಿಕ್ಸ್ ವಾಲಾ ಏನು ಅಂತ ಗೊತ್ತಿಲ್ಲ. ಅಂದರೆ ಈಗ ಇದು ಒಂದು ಕೋಚಿಂಗ್ ಸೆಂಟರ್ ಲೈಕ್ ಆಕಾಶ್ ಇರ್ಬೋದು ಅಥವಾ ಅಲೆನ್ ಅಥವಾ ಬೈಜೂಸ್, ಈ ರೀತಿ ಒಂದು ಕೋಚಿಂಗ್ ಸೆಂಟರ್. ಇದು IIT, ನೀಟ್, ಇನ್ನು ಬೇರೆ ಬೇರೆ ಎಕ್ಸಾಮ್ಗಳಿಗೆ ಇವರು ಕೋಚಿಂಗ್ನ ಕೊಡ್ತಾರೆ. ಸೊ ಇವ್ರದ್ದು ಒಂದು ವರ್ಕ್ ಫ್ರಮ್ ಆಪರ್ಚುನಿಟಿ ಇದೆ. ಸೊ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಈ ಪೊಸಿಷನ್ ನೇಮ್ ಬಂದು ವರ್ಕ್ ಫ್ರಮ್ ಹೋಮ್ ಕೌನ್ಸಿಲರ್. ಲೊಕೇಶನ್ ಬಂದು ರಿಮೋಟ್, ಅಂದರೆ ವರ್ಕ್ ಫ್ರಮ್ ಹೋಮ್ ಇರುತ್ತೆ. ನೀವು ಎಲ್ಲಿಂದ ಬೇಕಾದರೂ ವರ್ಕ್ನ ಮಾಡ್ಬೋದು. ನಿಮ್ಮ ಹತ್ರ ಒಂದು ಸೆಟಪ್ ಇರಬೇಕು, ಲೈಕ್ ಇಂಟರ್ನೆಟ್ ಇರಬೇಕು, ಲ್ಯಾಪ್ಟಾಪ್ ಈ ಥರ, ಅಥವಾ ಇವರೇ ಪ್ರೊವೈಡ್ ಮಾಡ್ತಾರೆ ಲ್ಯಾಪ್ಟಾಪ್ನೆಲ್ಲ. ಇನ್ನು ಎಂಪ್ಲಾಯ್ಮೆಂಟ್ ಟೈಪ್ ನೋಡೋದಾದ್ರೆ ಫುಲ್ ಟೈಮ್ ಇರುತ್ತೆ. ಇದೇನು ಲೈಕ್ 1 ತಿಂಗಳು 2 ತಿಂಗಳಿಗೆ ಅಂತಲ್ಲ, ಫುಲ್ ಟೈಮ್ಗೋಸ್ಕರನೇ ಹೈರ್ ಮಾಡ್ಕೊತಿದ್ದಾರೆ. ನಿಮ್ಮ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಏನಿರುತ್ತೆ ಅಂತ ನೋಡೋದಾದ್ರೆ ಅಚೀವ್ ಪರ್ಫಾರ್ಮೆನ್ಸ್ ಗೋಲ್ಸ್. ಹೀಗಂದರೆ ಏನಂದರೆ ಅವರು ಸ್ವಲ್ಪ ಸ್ಟೂಡೆಂಟ್ಸ್ ಲೀಸ್ಟ್ಗಳನ್ನ ಕೊಡ್ತಾರೆ. ಅವ್ರಿಗೆ ಕಾಲ್ ಮಾಡಿಬಿಟ್ಟು ಅವ್ರಿಗೆ ಯಾವುದು ಬೆಸ್ಟ್ ಕೋರ್ಸ್ ಅಂತ, ಅಂದರೆ ಲೈಕ್ ಅವ್ರು GAEಗೆ ಪ್ರಿಪೇರ್ ಆಗ್ತಿದ್ರು ಅಥವಾ ನೀಟ್ಗೆ ಪ್ರಿಪೇರ್ ಆಗ್ತಿದ್ರು, ಯಾವುದಕ್ಕೆ ಪ್ರಿಪೇರ್ ಆಗ್ತಿದ್ದಾರೆ ಅದ್ರ ಬಗ್ಗೆ ತಿಳಿಸ್ಕೊಬಿಟ್ಟು ಅವ್ರಿಗೆ ಫಿಸಿಕ್ಸ್ ವಾಲದು ಯಾವ ಕೋರ್ಸ್ ಸೂಟ್ ಆಗುತ್ತೆ ಅದನ್ನ ತಿಳಿಸ್ಕೊಟ್ಟು ಅವ್ರಿಗೆ ಸೇಲ್ ಮಾಡೋದೇ ನಿಮ್ಮ ಕೆಲಸ ಇರುತ್ತೆ. ಇನ್ನು ಪ್ರೋಗ್ರಾಮ್ ಕೋಆರ್ಡಿನೇಷನ್ ಅಂದರೆ ಸೆಂಟ್ರಲ್ ಟೀಮ್ ಅವ್ರ ಜೊತೆ ಅವಾಗವಾಗ ಅಪ್ಡೇಟ್ಸ್ಗಳನ್ನ ತೊಗೊತಿರ್ಬೇಕು. ಅಂದರೆ ಅಪ್ಕಮಿಂಗ್ ಪ್ರೋಗ್ರಾಮ್ಸ್ಗಳು ಯಾವುದ್ಯಾವ್ದು ಬರ್ತಿದೆ, ಇನ್ನೇನಾದರೂ ಅಡ್ಮಿಷನ್ ಟೆಸ್ಟ್ಗಳು ನಡೀತಾ ಇರ್ತಾವ, ಇನ್ನೇನಾದ್ರು ಸ್ಕೀಮ್ಸ್ ಮತ್ತು ಆಫರ್ಸ್ಗಳಿದೆಯಾ, ಯಾಕೆಂದರೆ ಅದನ್ನೆಲ್ಲ ಸ್ಟೂಡೆಂಟ್ಸ್ಗಳಿಗೆ ತಿಳಿಸ್ಬೇಕಾಗಿರುತ್ತೆ. ಅದಕ್ಕೋಸ್ಕರ ನೀವು ಅವಾಗವಾಗ ತಿಳ್ಕೊಬೇಕಿರುತ್ತೆ. ಇನ್ನು ಸ್ಟೂಡೆಂಟ್ ಆ್ಯಂಡ್ ಪೇರೆಂಟ್ ಕಮ್ಯುನಿಕೇಷನ್. ಇನ್ನು ನೀವು ಸ್ಟೂಡೆಂಟ್ಸ್ ಮತ್ತು ಪೇರೆಂಟ್ಸ್ಗಳಿಗೆ ಫೋನ್ ಮಾಡಿಬಿಟ್ಟು ಅವ್ರಿಗೆ ಈ ಫಿಸಿಕ್ಸ್ ವಾಲಾದು ಕೋರ್ಸ್ಗಳ ಬಗ್ಗೆ ನೀಟಾಗಿ ತಿಳಿಸ್ಕೊಡ್ಬೇಕು. ಅವ್ರದ್ದು ಏನೇ ಪ್ರಾಬ್ಲಮ್ಸ್ಗಳಿದ್ರು ಮತ್ತು ಅವ್ರಿಗೆ ಯಾವುದು ಬೆಸ್ಟು ಅನ್ನೋದನ್ನ ನೀವು ಸಜೆಷನ್ನ ಕೊಡೋದು ನಿಮ್ಮ ಕೆಲಸ ಆಗಿರುತ್ತೆ. ಇನ್ನು ಡಾಟಾ ಮ್ಯಾನೇಜ್ಮೆಂಟ್. ಈ ಕೋರ್ಸ್ಗಳಿಗೆ ಅವರು ಅಡ್ಮಿಷನ್ ಆದಾಗ ಆ ಪೇಮೆಂಟ್ಗಳನ್ನ ಕಲೆಕ್ಷನ್ ಮಾಡೋದಾಗಿರ್ಬೋದು ಮತ್ತು ಅದರ ರೆಕಾರ್ಡ್ಸ್ನ ಮೇಂಟೈನ್ ಮಾಡೋದು, ಅಂದರೆ ರಿಜಿಸ್ಟ್ರೇಷನ್ ಫಾರ್ಮ್, ರಿಸಿಪ್ಟ್ಸ್, ಇನ್ನೂ ಏನಾದ್ರು ಬೇರೆ ಡಾಕ್ಯುಮೆಂಟೇಷನ್ ಇರುತ್ತಲ್ಲ ಅದನ್ನೆಲ್ಲ ನೀಟಾಗಿ ಮೇಂಟೈನ್ ಮಾಡೋದಾಗಿರುತ್ತೆ. ಇನ್ನು ಇದೆಲ್ಲ ಡಾಟಾನು ಕೂಡ ERP ಸಿಸ್ಟಮ್ ಅಂತ ಇರುತ್ತೆ, ಲೈಕ್ ಅದೊಂಥರ ವೆಬ್ಸೈಟ್ ಅಂತಲೇ ಅಂದ್ಕೊಳ್ಳಿ. ಅದಕ್ಕೆ ನೀವು ಅವಾಗವಾಗ ಎಂಟ್ರಿ ಮಾಡ್ತಾ ಇರಬೇಕು. ಇನ್ನು ಅಡ್ಮಿಷನ್ ಪ್ರಾಸೆಸ್ ಸಪೋರ್ಟ್. ಇನ್ನು ಯಾರಾದರೂ ಪೇರೆಂಟ್ಸ್ ಅವರ ಮಕ್ಕಳನ್ನು ಅಡ್ಮಿಷನ್ ಮಾಡ್ತೀನಿ ಅಂದಾಗ ಅವರಿಗೆ ಕರೆಕ್ಟಾಗಿ ಗೈಡ್ ಮಾಡಿ ಸಪೋರ್ಟ್ ಮಾಡಬೇಕಾಗಿರುತ್ತೆ. ಸುಮ್ಮನೆ ರಾಂಗ್ ಸೇಲ್ಸ್ ಇನ್ಫಾರ್ಮೇಷನ್ ಎಲ್ಲ ಕೊಡಬಾರ್ದು, ಕರೆಕ್ಟಾಗಿರೋ ಇನ್ಫಾರ್ಮೇಷನ್ನ ಕೊಡಬೇಕಾಗಿರುತ್ತೆ. ಇನ್ನು ಫಾಲೋ ಅಪ್ ಆಕ್ಟಿವಿಟೀಸ್ ಅಂದರೆ ಈಗ ನೀವು ಒಂದು ಸಲ ಕಾಲ್ ಮಾಡಿರ್ತೀರ, ಅವ್ರೇನಾದ್ರು ಬ್ಯುಸಿ ಇರ್ತಾರೆ ಅಥವಾ ಫೋನ್ ಎತ್ತಿರಲ್ಲ. ಈ ಥರ ಕಂಡೀಷನಲ್ಲಿ ನೀವು ಮತ್ತೆ ಅವಾಗವಾಗ ಫೋನ್ ಮಾಡಿಬಿಟ್ಟು ಅವ್ರಿಗೆ ಇದ್ರ ಬಗ್ಗೆ ತಿಳಿಸ್ಕೊಟ್ಟು ಕೋರ್ಸ್ಗಳನ್ನ ಪರ್ಚೇಸ್ ಮಾಡಿಸ್ಬೇಕಾಗಿರುತ್ತೆ. ಇನ್ನು ಏನು ಸ್ಕಿಲ್ ಬೇಕು ಅಂತ ನೋಡೋದಾದರೆ ನಿಮಗೆ ಸ್ಟ್ರಾಂಗ್ ಕಮ್ಯುನಿಕೇಷನ್ ಸ್ಕಿಲ್ ಇರಬೇಕು. ಇನ್ನು ಏನಾದರೂ ಕ್ವಶನ್ಸ್ಗಳನ್ನ ಪೇರೆಂಟ್ಸ್ ಅಥವಾ ಸ್ಟೂಡೆಂಟ್ಸ್ ಕೇಳಿದರೆ ಅದನ್ನ ನೀಟಾಗಿ ಅನಲೈಸ್ ಮಾಡಿ ಅಕ್ಯುರೇಟ್ ಆನ್ಸರ್ ಕೊಡೋದಾಗಿರ್ಬೋದು. ಇನ್ನು ನಿಮಗೆ ಡಾಟಾ ಮ್ಯಾನೇಜ್ಮೆಂಟ್, ರೆಕಾರ್ಡ್ಸ್ನ ನೀಟಾಗಿ ಮೇಂಟೈನ್ ಮಾಡಬೇಕು. ಇನ್ನು ಸ್ಟೂಡೆಂಟ್ಸ್ ಮತ್ತು ಪೇರೆಂಟ್ಸ್ಗೆ ನೀವು ಸಜೆಷನ್ ಎಲ್ಲ ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು. ಆ ಥರ ನೀವು ಮಾತಾಡಿ ಅವರ ಪ್ರಾಬ್ಲಮ್ಸ್ಗಳನ್ನೆಲ್ಲ ಸಾಲ್ವ್ ಮಾಡೋದಾಗಿರುತ್ತೆ. ಇನ್ನು ಕೀ ಪರ್ಫಾರ್ಮೆನ್ಸ್ ಇಂಡಿಕೇಟರ್ಸ್ ಅಂದರೆ ಈಗ ನೀವು ಪರ್ಫಾರ್ಮೆನ್ಸ್ನ ಅವರು ಯಾವುದ್ರ ಮೇಲೆ ಅಳಿತಾರೆ ಅಂತ ನೋಡೋದಾದರೆ ಅಡ್ಮಿಷನ್ ಕನ್ವರ್ಷನ್ ರೇಟ್, ಅಂದರೆ ನೀವು ಎಷ್ಟು ಜನಕ್ಕೆ ಕಾಲ್ ಮಾಡಿದ್ದೀರಾ ಅದರಿಂದ ಎಷ್ಟು ಅಡ್ಮಿಷನ್ ಆಗಿದೆ, ಇನ್ನು ಕರೆಕ್ಟಾಗಿ ಅಕ್ಯುರೇಟಾಗಿ ಡಾಟಾ ಮ್ಯಾನೇಜ್ ಮಾಡಿದಿರೋ ಇಲ್ವೋ, ಮತ್ತು ಪೇರೆಂಟ್ಸ್ ಮತ್ತು ಸ್ಟೂಡೆಂಟ್ಸ್ಗೆ ಏನಾದರೂ ಲೈಕ್ ರೇಟಿಂಗ್ಸ್ ಇರುತ್ತೆ, ನೀವು 1 to 5 ಆ ಥರ ಏನಾದರೂ ಅವ್ರು ಎಷ್ಟು ಕೊಡ್ತಾರೆ, ಜಸ್ಟ್ ಎಕ್ಸಾಂಪಲ್, ಲೈಕ್ ಬೇರೆ ಥರನೂ ಇರ್ಬೋದು. ಇನ್ನು ಡೈಲಿ ERP ಎಂಟ್ರೀಸ್ ಹೇಗೆ ಮಾಡ್ತಿದ್ದೀರಾ ಮತ್ತು ರೆಗ್ಯುಲರ್ ಫಾಲೋ ಅಪ್ ಮಾಡ್ತಿದ್ದೀರೋ ಇಲ್ವೋ, ಈ ರೀತಿ ಕೀ ಪರ್ಫಾರ್ಮೆನ್ಸ್ ಇಂಡಿಕೇಟರ್ಸ್ ಇರುತ್ತೆ. ಇದರಲ್ಲೆಲ್ಲ ನೀವು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಿದ್ರೆ ಚೆನ್ನಾಗಿ ಬೋನಸ್ನೆಲ್ಲ ಕೊಡ್ತಾರೆ. ಇನ್ನು ಕ್ವಾಲಿಫಿಕೇಷನ್ ನೋಡೋದಾದರೆ ನೀವು ಯಾವುದಾದ್ರು ಆಯಿತು, ಗ್ರ್ಯಾಜುಯೇಷನ್ ಆಗಿರಬೇಕು. ಇನ್ನು ಪ್ರೊಫಿಷಿಯನ್ಸಿ ಇನ್ MS ಆಫೀಸ್ ಮತ್ತು ERP ಸಿಸ್ಟಮ್ಸಲ್ಲಿ ನಿಮಗೆ ಸ್ವಲ್ಪ ನಾಲೆಡ್ಜ್ ಇರಬೇಕು, ಯಾಕೆಂದರೆ ಅದರಲ್ಲೆಲ್ಲ ಎಂಟ್ರಿ ಮಾಡೋಕ್ಕೆ ಅದಕ್ಕೆಲ್ಲ. ಇನ್ನು ಹಾಗೆ ನಿಮಗೆ ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ಇದ್ರೂ ಬೆಟರ್, ಲೈಕ್ ಯಾವುದಾದ್ರು ಕೌನ್ಸ್ಲಿಂಗ್ ಅಥವಾ ಅಡ್ಮಿಷನ್ ಸೆಂಟರ್ಗಳಲ್ಲಿ, ಲೈಕ್ ಈಗೇನಾದರೂ ನೀವೇನಾದರೂ ಆಕಾಶ್ ಅಥವಾ ಬೈಜೂಸ್ ಇಂಥದ್ರಲ್ಲೆಲ್ಲರೂ ವರ್ಕ್ ಮಾಡಿದರೆ ಇದು ಒಂಥರ ಬೆಸ್ಟ್ ಆಪರ್ಚುನಿಟಿ ಅಂತೆಲ್ಲ ಹೇಳ್ಬೋದು. ವೈ ಟು ಜಾಯ್ನ್ ಅಸ್, ಈ ಕ್ವಶನ್ ಏನಾದ್ರು ಅವ್ರಿಗೆ ಏನಕ್ಕೆ ಜಾಯ್ನ್ ಆಗಬೇಕು ಅಂತ ಕೇಳೋದಾದರೆ ಇದು ಫ್ಲೆಕ್ಸಿಬಲ್ ವರ್ಕ್ ಫ್ರಮ್ ಹೋಮ್ ಜಾಬ್, ಯಾವಾಗ ಬೇಕಾದರೂ ಮಾಡ್ಬೋದು. ಇನ್ನು ಡೈನಾಮಿಕ್ ವರ್ಕ್ ಕಲ್ಚರ್ ಆ್ಯಂಡ್ ಫೋಕಸ್ ಆನ್ ಗ್ರೋತ್ ಆ್ಯಂಡ್ ಇನೋವೇಷನ್, ಲೈಕ್ ನಿಮಗೂ ಗ್ರೋತ್ ಮತ್ತು ಎಲ್ಲ ಚೆನ್ನಾಗಾಗುತ್ತೆ, ಹಾಗೆ ನಿಮ್ಮ ಈ ಪರ್ಫಾರ್ಮೆನ್ಸ್ ಎಲ್ಲ ಚೆನ್ನಾಗಿದ್ರೆ ಚೆನ್ನಾಗಿ ಬೋನಸ್ ಎಲ್ಲ ಸಿಗುತ್ತೆ, ಅದಕ್ಕೋಸ್ಕರ. ಇನ್ನು ಇಲ್ಲಿ ಶಾರ್ಟಾಗಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಅವ್ರದ್ದು
ಲೊಕೇಶನ್ ಎಲ್ಲಿದೆ, ಲೈಕ್ ಬ್ಯಾಂಗ್ಳೂರಲ್ಲಿರುತ್ತೆ, HSR ಲೇಔಟ್. ಲೈಕ್ ನೀವೇನು ಅಲ್ಲಿಗೆ ಹೋಗಿ ವರ್ಕ್ ಮಾಡಬೇಕು ಅಂತ ಇಲ್ಲ, ಏನಾದ್ರು ಲ್ಯಾಪ್ಟಾಪ್ ಕನೆಕ್ಷನ್ ಆ ಥರ ಏನಾದ್ರು ಇದ್ದರೆ ಅಲ್ಲಿಗೆ ಹೋಗಿ ಕಲೆಕ್ಟ್ ಮಾಡಬೇಕಿರುತ್ತೆ. ಅದಾದಮೇಲೆ ನೀವು ಮನೆಯಿಂದಲೇ ವರ್ಕ್ ಮಾಡೋದಿರುತ್ತೆ. ಇನ್ನು ಎಕ್ಸ್ಪೀರಿಯನ್ಸ್ 1 to 3 ಅಂತ ಕೊಟ್ಟಿದ್ದಾರೆ. ಲೈಕ್ ನಿಮ್ಮ ಮಾತಾಡೋ ಸ್ಕಿಲ್ ಎಲ್ಲ ಚೆನ್ನಾಗಿದ್ರೆ ಎಕ್ಸ್ಪೀರಿಯನ್ಸ್ ಇಲ್ಲದೇನೋ ಕೂಡ ತಗೊಳ್ಳೋ ಚಾನ್ಸಸ್ ಇರುತ್ತೆ. ಇನ್ನು ಸ್ಯಾಲ್ರಿ ರೇಂಜ್ನ ನೋಡೋದಾದರೆ 3 ಲಕ್ಷದಿಂದ ಹಿಡಿದು 4 ಲಕ್ಷ ಪರ್ ಆ್ಯನಮ್, ಅಂದರೆ ಮೋರ್ ದ್ಯಾನ್ 25,000 to 35,000 ನಿಮಗೆ ಸಂಬಳ ಸಿಗ್ಬೋದು. ಸೊ ಅದು ಡಿಪೆಂಡ್ಸ್, ಲೈಕ್ ನಿಮ್ಮ ಪರ್ಫಾರ್ಮೆನ್ಸ್ ಎಲ್ಲ ನೋಡ್ಕೊಂಡು ಕೊಡ್ತಾರೆ. ಸೊ ಇಷ್ಟು ಒಂದು ಈ ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟಿ ಬಗ್ಗೆ ಆಗಿತ್ತು. ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ದರೆ ಇದರ ಲಿಂಕ್ನ ಕೊಟ್ಟಿರ್ತೀನಿ, ಇಲ್ಲಿ ಬಂದು ಅಪ್ಲೈ ನಾವು ಅಂತ ಕೊಡಿ. ಇಲ್ಲಿ ನೀವು ಲಾಗಿನ್ ಆಗಬೇಕಿರುತ್ತೆ. ಲಾಗಿನ್ಗೆ ಲೈಕ್ ಸೈನ್ ಇನ್ ವಿತ್ ಗೂಗಲ್ ಅಥವಾ ನಿಮ್ಮ ಅಕೌಂಟ್ನ ರಿಜಿಸ್ಟರ್ ಮಾಡಿಕೊಂಡು ಆಮೇಲೆ ಅಪ್ಲೈ ಮಾಡೋದಾಗಿರುತ್ತೆ. ಸಿಂಪಲ್ಲಾಗೇ ಕೇಳ್ತಾರೆ ಕ್ವಶನ್ಸ್ನ, ಲೈಕ್ ನಿಮ್ಮ ನೇಮ್, ಫೋನ್ ನಂಬರ್, ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್, ಏನಾದ್ರು ಎಕ್ಸ್ಪೀರಿಯೆನ್ಸ್ ಇದ್ದರೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಇದನ್ನೆಲ್ಲ ಕೊಟ್ಟು ಸಬ್ಮಿಟ್ ಮಾಡೋದಿರುತ್ತೆ. ಅದೇ ರೀತಿ ಇನ್ನು ಬೇರೆ ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟಿಗಳು ಇದೆ, ಲೈಕ್ ಸಿಮಿಲರ್. ಅದ್ರದ್ದು ಕೂಡ ಲಿಂಕ್ನ ಕೊಟ್ಟಿರ್ತೀನಿ. ಇದೊಂಥರ ಬೋನಸ್ ಅಂತಾರೆ ಅಂದ್ಕೊಳ್ಳಿ. ಇದು ಅಸೋಸಿಯೇಟ್, ಇದು ಅಕಾಡೆಮಿಕ್ ಕೌನ್ಸಿಲರ್ ವರ್ಕ್ ಫ್ರಮ್ ಹೋಮ್. ಇದು JEE, ನೀಟ್ ಮತ್ತು ಇನ್ನು ಬೇರೆ ಎಕ್ಸಾಮ್ಗಳಿಗೇನಾದ್ರು ಕೌನ್ಸಿಲಿಂಗ್ ಕೊಡೋದಾಗಿರುತ್ತೆ. ಅದೇ ರೀತಿ ಇನ್ನು ಲಿಂಕ್ಡ್ಇನ್ನಲ್ಲೂ ಕೂಡ ಒಂದು ಬಿಟ್ಟಿದ್ದಾರೆ, ಅಕಾಡೆಮಿಕ್ ಕೌನ್ಸಿಲರ್ ಅಂತ. ಇದು ಕೂಡ ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟಿ. ಸೊ ಇದ್ರದ್ದು ಕೂಡ ನಾನು ಲಿಂಕ್ನ ಕೊಟ್ಟಿರ್ತೀನಿ. ಇದು ಆಲ್ಮೋಸ್ಟ್ ಸಿಮಿಲರೇ, ಈ 3 ಕೂಡ ಸಿಮಿಲರೇ. ಲೈಕ್ ಇಲ್ಲಿ ಯಾವುದೇ ಥರದ ಎಕ್ಸ್ಪೀರಿಯನ್ಸ್ ಬೇಕು ಅಂತ ಮೆನ್ಷನ್ ಮಾಡಿಲ್ಲ. ಸೊ ನಿಮಗೇನಾದ್ರು ಎಕ್ಸ್ಪೀರಿಯನ್ಸ್ ಇಲ್ಲ ಅಂದರೆ ಇಲ್ಲಿ ಅಪ್ಲೈ ಮಾಡಿ, ಅಥವಾ ಏನಾದ್ರು 1 to 5 year ಅಥವಾ 1 to 3 year ಎಕ್ಸ್ಪೀರಿಯನ್ಸ್ ಇದ್ದರೆ ಇವೆರಡರಲ್ಲಿ ಯಾವುದಕ್ಕಾರೋ ಅಪ್ಲೈ ಮಾಡ್ಬೋದು. ಲೈಕ್ ವರ್ಕ್ ಫ್ರಮ್ ಹೋಮ್ ಕೌನ್ಸಿಲರ್ ಅಥವಾ ಇಲ್ಲಿರೋ ಅಕಾಡೆಮಿಕ್ ಕೌನ್ಸಿಲರ್, ಯಾವ ಜಾಬ್ಗಾದರೂ ನೀವು ಅಪ್ಲೈನ ಮಾಡ್ಬೋದು. ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದ್ದೀರಾ ಅವರು ಇದಕ್ಕೆ ಅಪ್ಲೈ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ, ಯಾಕೆಂದರೆ ಅವ್ರಿಗೆ ಇಂಟ್ರೆಸ್ಟ್ ಇದ್ದರೆ ಅವರಾದರೂ ಅಪ್ಲೈ ಮಾಡಲಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.